ಇವತ್ತಿನ ಒಂದು ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಈ ರಾಜ್ಯ ಸರ್ಕಾರದಲ್ಲಿ ಏನಾಗಿದೆ ಡಿ ಕೆ ಶಿವಕುಮಾರ್ ಬಂದ ಮೇಲೆ ಗೃಹಲಕ್ಷ್ಮಿ ಹಣ ಯಾರಿಗೂ ಬರಲ್ಲ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ ಏನು ರಾಜ್ಯ ಸರ್ಕಾರದ ದೂರಿದೆ. ಯಾವುದೇ ಈ ಒಂದು 5 ಗ್ಯಾರಂಟಿಗಳಲ್ಲಿ ಸರ್ಕಾರ ಏನು ಅವತ್ತು ಏನು ಸೂಚನೆ ಮಾಡಿದ್ರು ಆ ಸೂಚನೆ ಪ್ರಕಾರ 5 ಗ್ಯಾರಂಟಿ 5 ವರ್ಷನೂ ನಿಲ್ಲಲ್ಲ, ಮುಂದಿನ 28 ಚುನಾವಣೆ ಕಂಟಿನ್ಯೂ ಆಗುತ್ತೆ. ತಪ್ಪು ತಿಳ್ಕೊಂಡಿದ್ದಾರೆ ಗೃಹಲಕ್ಷ್ಮಿ ಹಣ. ಇವತ್ತು ಏನಾಗಿದೆ, ನಾವು ಬದಲಾವಣೆ ಏನಾಗಿದೆ ಅಂದ್ರೆ ಸುಮಾರು ಲಕ್ಷಗಟ್ಟಲೆ ಒಂದು ಹಣ ಫಾಲ್ ಆಗ್ತಾ ಇದೆ. ಈಗ ಹಾಸನ ಇಲಾಖೆ ತಗೊಂಡಿರೋದು ನೋಡಿ, ಯುವ ನಿಧಿ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಯುವ ನಿಧಿ ಅನ್ನೋದು ಕೂಡ ಮುಖ್ಯವಾದ ಒಂದು ಸರ್ಕಾರದ ಒಂದು ಯೋಜನೆಯಾಗಿದೆ. ಮುಖ್ಯವಾಗಿ ಯುವ ನಿಧಿ ಅಂತಂದ್ರೆ ಯಾರಿಗೋಸ್ಕರ ಬರುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಇದು 24 ತಿಂಗಳು ಬರುತ್ತೆ. ಯಾರಿಗೆ? ಪದವಿ ಆದಂತಹ ವಿದ್ಯಾರ್ಥಿಗಳಿಗೆ. ಏನಕ್ಕೋಸ್ಕರ ಕೊಡ್ತಿದೆ ಅಂದ್ರೆ ಸರ್ಕಾರ ಅವರ ಉದ್ಯೋಗ ಮುಗಿದ ನಂತರ ಅವರ ಜೀವನವನ್ನ ರೂಪಿಸ್ಕೊಳ್ಳೋಕೆ. ಅಂದ್ರೆ 24 ತಿಂಗಳು ಅವ್ರಿಗೆ ಏನಾದ್ರು ಅವರ ವಿದ್ಯಾರ್ಥಿ ಮುಗ್ದು ಎಲ್ಲೂ ಕೆಲಸ ಸಿಗ್ಲಿಲ್ಲ ಅಂದ್ರೆ ಆ ಅಮೌಂಟ್ ಉಪಯೋಗಿಸ್ಕೊಂಡು ಮುಂದಿನ 24 ತಿಂಗಳಲ್ಲಿ ಅವರು ಏನಾದ್ರು ಉನ್ನತ ವ್ಯಾಸಂಗನೋ ಮತ್ತೊಂದು ಬೇರೆ ಸಂಬಂಧಪಟ್ಟಂತೆ ಮತ್ತೆ ಒಂದು ಸ್ಟಡಿ ಸ್ಕೀಮ್ಗೆ ಏನಾದ್ರು ಅಮೌಂಟ್ ನ ಬಳಸ್ಕೊಂಡು ಅವರ ಜೀವನಕ್ಕೆ ರೂಪಿಸ್ಕೊಳ್ಳೋಕೆ ಇದು ಸರ್ಕಾರ ಕೊಡ್ತಿರುವಂತಹ ಯೋಜನೆಗಳು ಯುವ ನಿಧಿ ಒಂದಾಗಿದೆ. ಅದು ಮುಖ್ಯವಾಗಿ ವಿದ್ಯಾರ್ಥಿಗಳು ಏನಾಗಿರ್ಬೇಕು ಅಂದ್ರೆ ಮುಖ್ಯವಾಗಿ ಹೈಯರ್ ಎಜುಕೇಶನ್ ಆಗಿರ್ಬೇಕು ಅಂದ್ರೆ ಪದವಿ ಹೊಂದಿರಬೇಕು. ಮತ್ತೆ ಡಿಪ್ಲೊಮಾದಲ್ಲಿ 2 ರೀತಿ ಕೊಡ್ತಿದೆ. ಪದವಿ ಆದವರಿಗೆ ಮತ್ತೆ ಡಿಪ್ಲೊಮಾ ಮುಗಿದ ವಿದ್ಯಾರ್ಥಿಗಳಿಗೆ. ಪದವಿ ಆದವರಿಗೆ 3000 ಕೊಡ್ತಿದೆ, ಡಿಪ್ಲೊಮಾ ಆದ ವಿದ್ಯಾರ್ಥಿಗಳಿಗೆ 1500 ಕೊಡ್ತಿದೆ. ಇದು ಮುಖ್ಯವಾಗಿ ಅರ್ಜಿ ಹಾಕ್ಲಿಕ್ಕೆ ಏನು ಅವಕಾಶ ಇದೆ ಅಂದ್ರೆ ಮುಖ್ಯವಾಗಿ ಅರ್ಜಿ ಹಾಕೋಕೆ ಅವರು ಎಜುಕೇಶನ್ ಕಂಪ್ಲೀಟ್ ಮಾಡಿ 180 ದಿನ ಆಗಿರ್ಬೇಕು. ಮತ್ತೆ ಉನ್ನತ ವ್ಯಾಸಂಗ ಮಾಡ್ತಿರ್ಬಾರ್ದು, ಯಾವುದೇ ಉದ್ಯೋಗಗಳನ್ನ ಹೊಂದಿರಬಾರ್ದು, ಮತ್ತೆ ಉದ್ಯೋಗ ಮಾಡ್ತಿರ್ಬಾರ್ದು. ಇದು ಕೂಡ ಮುಖ್ಯವಾಗಿ ಸರ್ಕಾರದಲ್ಲಿ ಒಂದು ಕ್ರೈಟೀರಿಯಾ. ಮುಖ್ಯವಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯವಾಗಿ ಅವ್ರಿಗೆ ಅವಕಾಶಗಳು ಕೂಡ ನಮ್ಮ ಇಲಾಖೆಯಲ್ಲಿ ಒಂದು ಉದ್ಯೋಗ ಮೇಳ ಮಾಡೋಂತಿರ್ಬೋದು. ಮತ್ತೆ ಸರ್ಕಾರದಲ್ಲಿ ಯೋಜನೆಗಳು ಸಂಬಂಧಪಟ್ಟಂತೆ ಯಾವ ಇಲಾಖೆಗಳಲ್ಲಿ ಸರ್ಕಾರದಲ್ಲಿ ಉದ್ಯೋಗ ಅರ್ಜಿ ಹಾಕ್ಲಿಕ್ಕೆ ಯಾವ ಖಾಲಿ ಇದೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ DPT ಎಲ್ಲಿವರೆಗೂ ಖುಷಿ ಆಗಿದೆ ಅಂದ್ರೆ ಏಪ್ರಿಲ್ 26, 2026 ಕೂಡ ಅಭ್ಯರ್ಥಿಗಳಿಗೆ ಅಮೌಂಟ್ ಹೋಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅರಸೀಕೆರೆ ತಾಲೂಕಿನಲ್ಲಿ ಒಟ್ಟು ನೋಂದಣಿಯಾದ ಅಭ್ಯರ್ಥಿಗಳು 1677. ಆದರೆ ಇಲ್ಲಿವರೆಗೂ ಕೂಡ 478 ವಿದ್ಯಾರ್ಥಿಗಳಿಗೆ ಅಮೌಂಟ್ ಹೋಗಿದೆ. ಅದರಲ್ಲಿ ಪದವಿ ಹೊಂದಿದ ವಿದ್ಯಾರ್ಥಿಗಳು 230, ಅದರಲ್ಲಿ 228 ಪುರುಷರು, 2 ಮಹಿಳೆಯರು. ಡಿಪ್ಲೊಮಾ ವಿದ್ಯಾರ್ಥಿಗಳು 228. ಅದರಲ್ಲಿ ಪದವಿ ಹೊಂದಿದ ವಿದ್ಯಾರ್ಥಿಗಳಿಗೆ 230 ಜನ ಅಭ್ಯರ್ಥಿಗಳಿಗೆ 3000ದಂಗೆ 6,90,000 ಅಮೌಂಟ್ ಹೋಗಿದೆ. ಮತ್ತು ಡಿಪ್ಲೊಮಾದ ವಿದ್ಯಾರ್ಥಿಗಳಿಗೆ 228 ಜನರಿಗೆ 1500 ರೀತಿ 3,42,000 ಅಮೌಂಟ್ ಜಮೆ ಆಗಿದೆ ಇಲ್ಲಿವರೆಗೂ ಕೂಡ. ಅದು ಏಪ್ರಿಲ್ ವರೆಗೂ ಆಗಿದೆ. ಮೊನ್ನೆ ಕೂಡ 4 ದಿನಕ್ಕೆ ಒಂದೇ ಕಂತಲ್ಲಿ 3,000 ರೀತಿ ಅಮೌಂಟ್ ಬಿಡುಗಡೆಯಾಗಿದೆ. ಒಟ್ಟು 10,32,000 ಅಮೌಂಟ್ ಇಲ್ಲಿವರೆಗೂ ಬಿಡುಗಡೆಯಾಗಿದೆ ಸರ್ಕಾರದಿಂದ ಆಗಿರುವಂತದ್ದು. ಇಲ್ಲಿವರೆಗೂ 2026 ಏಪ್ರಿಲ್ ವರೆಗೂ DPT ಪುಷ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಟೆಕ್ನಿಕಲ್ ಸಂಬಂಧಪಟ್ಟಂಗೆ ಏನಾದ್ರೂ ತೊಂದರೆ ಉಂಟಾದ್ರೆ ನಮ್ಮ ಆಫೀಸ್ಗೆ ಭೇಟಿ ಕೊಡಬಹುದು. ಇದಕ್ಕೆ ಸಂಬಂಧಪಟ್ಟಂಗೆ ವಿದ್ಯಾರ್ಥಿಗಳಿಗೆ ಏನಾದ್ರು ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂಗೆ ಇರ್ಬೋದು, ಬೇರೆ ಏನಾದ್ರು ಟೆಕ್ನಿಕಲ್ ಇಶ್ಯೂ ಇದ್ರೆ ನಮ್ಮ ಆಫೀಸ್ನ ಭೇಟಿ ಕೊಟ್ಟು ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿನ ಪಡ್ಕೋಬಹುದು. ಏಪ್ರಿಲ್ 26, ಮೇ, ಜೂನ್ 3 ತಿಂಗಳಲ್ಲಿ 47,31,70,962 ರು ಹಣ ಸಂದಾಯ ಆಗಿರುತ್ತೆ KSRTC. ಅದರಲ್ಲಿ 14,40,27,666 ಪ್ರಯಾಣಿಕರು ಶಕ್ತಿ ಯೋಜನೆಯಡಿ ಮಹಿಳಾ ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ. ಅದಕ್ಕೆ ಜೂನ್ 2023ರಿಂದ ಜೂನ್ 2026ವರೆಗೆ 123,83,24,730 ರು ಹಣ KSRTC ಹಣಕ್ಕೆ ಸಂದಾಯವಾಗಿದೆ. ಅದರಲ್ಲಿ 38,34,40,274 ಜನ ಮಹಿಳಾ ಪ್ರಯಾಣಿಕರು ಬಸ್ಸಿನಲ್ಲಿ ಪ್ರಯಾಣಿಸಿದರು. ಇಲ್ಲಿವರೆಗೂ ಸರ್ ಈಗ ಪ್ರಯಾಣ ಮಾಡಿದಾರಲ್ಲ ಇಲ್ಲಿವರೆಗೂ ಮಾರ್ಚಿಂದ ಮಾರ್ಚಿವರೆಗೂ ಹೆಂಗೆ ತಿಂಗಳ ಇರುತ್ತಲ್ವಾ? ತಿಂಗಳ ಇರುತ್ತೆ. ಬ್ಯಾಲೆನ್ಸ್ ಏನಿಲ್ಲ ಸರ್ಕಾರದಿಂದ. ಕರ್ನಾಟಕ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಿಂದ ನಿಮ್ಮ ವಿಭಾಗಕ್ಕೆ ಯಾವುದೂ ಏನು ಬ್ಯಾಲೆನ್ಸ್ ಇಲ್ಲ. ಸಂಬಳ ಕರೆಕ್ಟಾಗಿ ಸಂಬಳ ಕರೆಕ್ಟಾಗಿ ಆಗ್ತಾಯಿದೆ, ಬ್ಯಾಲೆನ್ಸ್ ಇಲ್ಲ. ಡಿಪಾರ್ಟ್ಮೆಂಟ್ KV ಮತ್ತು KSRTC ಯಾಕಂದ್ರೆ ದುಡ್ಡು ಅವ್ರು ಕಟ್ ಮಾಡ್ತಾರೆ.
ಬಸ್ ಒಂಚೂರು ನಾವೆಲ್ಲ ಗಮನ ತರ್ತೀವ್ರಿ, ನಾವೆಲ್ಲ ಇಲ್ಲಿ ಸಾಹೇಬ್ರೆ. ಅಲ್ಲಲ್ಲ, ನಾನು ನೋಡಿ ಎಲ್ಲರ ಗಮನಕ್ಕೆ ಬರುತ್ತೆ ಹೆಂಗೆ ಅಂತ ಗೊತ್ತಿಲ್ಲ, ನಾನು ಸ್ವಲ್ಪ ಜಾಸ್ತಿ ಓಡಾಡ್ತಾ ಇರ್ತೀನಿ ಗೊತ್ತಿಲ್ಲ. ಬಸ್ ಮಾತ್ರ ನೋಡಿ ನೆನ್ನೆನೂ ಕೂಡ 2 ಕೆಟ್ಟು ನಿಂತಿತ್ತು ನಮ್ಮ ಟೂರಿ ಸೆಕ್ಷನ್. ಈಗ ಬಸ್ಸಿನ ವ್ಯವಸ್ಥೆ 105 ಸೀಟುವರೆಗೆ 109 ಗಾಡಿ ಇದಾವೆ. ಅದರಲ್ಲಿ ಏಪ್ರಿಲ್ ಅಲ್ಲಿ 8 ಗಾಡಿ ಸ್ಟಾಪ್ ಆಗುತ್ತೆ. ಈಗ ಜೂನ್ ಅಲ್ಲಿ 1 ಗಾಡಿ ಸ್ಟಾಪ್ ಆಗುತ್ತೆ. ತಾತ್ಕಾಲಿಕ ಬಸ್ ನಿಲ್ದಾಣದಲ್ಲಿ ಇಳಿಸ್ಬಿಟ್ಟು ಉಳಿದಂತ ಜನಗಳನ್ನ ಈ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿಸಕ್ಕೆ ಅವಕಾಶ ಮಾಡಿದ್ವಿ. ಇಳಿಯೋರಿದ್ರೆ ನಿಲ್ಲಿಸ್ತಾರೆ, ಇಳಿಯೋರ್ಸಿನ ಹೋಗ್ತಾರೆ. ಉದಾಹರಣೆಗೆ ಶಿವಮೊಗ್ಗ ಇಲ್ಲಿ ಈ ಕಡೆಯಿಂದ ಹೋಗವು ಶಿವಮೊಗ್ಗ, ಹಾಸನಿಂದ ಬಂದವು ಶಿವಮೊಗ್ಗ ಕಡೆ ಮತ್ತೆ ಹುಬ್ಳಿ ಧಾರವಾಡ ಕಡೆ ಹೋಗೋ ಗಾಡಿಗಳೆಲ್ಲ ಈ ಬಸ್ ನಿಲ್ದಾಣದಲ್ಲಿ ಹಚ್ಕೊಂತಾರೆ. ಬಾಣಾವರ ಸೀಟು, ಕಡೂರು, ಶಿವಮೊಗ್ಗ ಹೋಗೋವೆಲ್ಲ ಹಚ್ಕೊಂತಾರೆ. ಇಲ್ಲಿಂದ ಬಸ್ ನಿಲ್ದಾಣಕ್ಕೆ ಹೋಗ್ತೀವಿ ಅನ್ನೋದಕ್ಕೆ ಹಚ್ಕೊಳ್ತಾರೆ. ನಾವೇ ಬೆಳಗ್ಗೆ ಹೊತ್ತು ನೋಡ್ತೀವಿ. ಸಂಬಂಧಿಸಿದಂತೆ ತಾಲೂಕಿನಲ್ಲಿ ಒಟ್ಟು ಏಪ್ರಿಲ್, ಬಿಪಿಎಲ್ ಮತ್ತೆ ಅಂತ್ಯೋದಯ ಕಾರ್ಡ್ಗಳ ಸಂಖ್ಯೆ 84,440 ಇದೆ. ಅದರಲ್ಲಿ ಅರ್ಹ ಫಲಾನುಭವಿಗಳ ಸಂಖ್ಯೆ 81,057. ಈ ನೋಂದಣಿಯಾದ ಫಲಾನುಭವಿಗಳ ಸಂಖ್ಯೆ 81,057. 100% ನಾವು ರಿಜಿಸ್ಟ್ರೇಷನ್ ಮಾಡಿಸಿದ್ದೀವಿ. ನೋಂದಣಿಯಾದ ಫಲಾನುಭವಿಗಳಲ್ಲಿ ಒಟ್ಟು ಗೃಹಲಕ್ಷ್ಮಿ ಹಣ ಪಡೆದವರ ಸಂಖ್ಯೆ 79,844. 98.5% ಗೃಹಲಕ್ಷ್ಮಿ ಸಾಧನೆ ಮಾಡಿದ್ವಿ. ಬಾಕಿ 1,213. ಅದರಲ್ಲಿ ಗೃಹಲಕ್ಷ್ಮಿ ಹಣ ಬಂದೇ ಇರೋದಕ್ಕೆ ITGST ಕಾರಣ ಇರ್ತಕ್ಕಂಥದ್ದು 881. ಆಧಾರ್ NPCA ಲಿಂಕ್ ಆಗದೆ ಇರ್ತಕ್ಕಂಥ ಫಲಾನುಭವಿಗಳ ಸಂಖ್ಯೆ 309. KYC ಕಾರಣದಿಂದ ಪ್ರೋಸೆಸ್ ಆಗದೆ ಇರ್ತಕ್ಕಂಥ ಫಲಾನುಭವಿಗಳ ಸಂಖ್ಯೆ 23. ಅಂದ್ರೆ ನಮ್ದು 98.5% ಏನು ಗೃಹಲಕ್ಷ್ಮಿ ಹಣ ಅವ್ರ ಖಾತೆಗೆ ಜಮೆ ಆಗ್ತಾ ಇದೆ. ಆಗಸ್ಟ್ 2023 ಮಾರ್ಚ್ 2026 30 ತಿಂಗಳ ಗೃಹಲಕ್ಷ್ಮಿ ಹಣ ಜಮೆ ಆಗಿರುತ್ತದೆ. ಪ್ರತಿ ತಿಂಗಳು ನಮ್ಮ ತಾಲೂಕಿಗೆ 15,96,88,000 ರೂಗಳನ್ನು ಅವ್ರ ಖಾತೆಗೆ ಈಗಾಗಲೇ ಜಮೆ ಮಾಡಲಾಗ್ತಾ ಇದೆ. ಇದುವರೆಗೆ ಒಟ್ಟು 470,06,40,000 ಹಣವನ್ನ ನಾವು ಗೃಹಲಕ್ಷ್ಮಿ ಅವರ ಖಾತೆಗೆ ಜಮೆ ಮಾಡಿದ್ದೇವೆ. ಏಪ್ರಿಲ್ 2026 ಮತ್ತು ಮೇ 2026 2 ತಿಂಗಳ ಹಣ ಮಾತ್ರ ಬಾಕಿ ಇದೆ. ಅದು ಪ್ರೊಸೆಸಿಂಗ್ ಅಲ್ಲಿ ಇದೆ. ಈ ಮಂತ್ ಅಲ್ಲಿ 2 ತಿಂಗಳು ರಿಲೀಸ್ ಆಗುತ್ತೆ. ಗೈಡ್ ಲೈನ್ ಏನು ಅವರ ಇಲಾಖೆ ಹಂತದಲ್ಲಿದೆ, ಆ ಬಗ್ಗೆ ಇನ್ನು ನಮಗೆ ಮಾರ್ಗದರ್ಶನ ಬಂದ್ಮೇಲೆ ಹೇಳ್ತೀವಿ ಸರ್. ತೆಗೆದುಕೊಳ್ತಾ ಇದೆ. ಈಗೇನು ಈಗ ಮೃತರ ಹೆಸರಿಗೆ ದುಡ್ಡೋಗಿರ್ತಕ್ಕಂಥದ್ದು ಪ್ರಕರಣಗಳಿದೆ. ಅದು ನಮ್ಮಲ್ಲಿ 96 ಆ ಥರ ಪ್ರಕರಣಗಳಿದ್ದಾವೆ ಮೃತರ ಖಾತೆಗೆ ಹೋಗಿರ್ತಕ್ಕಂಥದ್ದು. ಅದಕ್ಕೆ ನಾವು ಬ್ಯಾಂಕಿಗೆ ಲೆಟರ್ನ ಬದಲು ಸ್ಟಾಪ್ ಮಾಡಿಸಿ ಅದನ್ನ ರಿಕವರಿ ಮಾಡುವಂತ ವ್ಯವಸ್ಥೆ ಮಾಡಿದ್ದೀವಿ. ಅದಿನ್ನೂ ಬಿಟ್ಟಿಲ್ಲ. ಅದು ಬಿಟ್ಟರೆ ನಾವು ಪತ್ರಿಕೆ ಪ್ರಕರಣದಲ್ಲಿ ಹೊರಡಿಸ್ತೀವಿ. ಹಾಗಾಗಿ ಈ ಬಗ್ಗೆ ಗೊಂದಲ ಇದೆ. ಈಗ ಏನು ಅರ್ಜಿ ಸಲ್ಲಿಸಬೇಕು ಅಂತ ಇಲಾಖೆಯಿಂದ ಇನ್ನೂ ಹೊಸ ಅರ್ಜಿ ಹಾಕೋದಕ್ಕೆ ನಿರ್ದೇಶನ ಬಂದಿಲ್ಲ. ಬಂದ ತಕ್ಷಣ ಯಾವ ರೀತಿ ಹಾಕ್ಬೇಕು, ಎಲ್ಲ ಹಾಕ್ಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತೀವಿ. ಹಾಗಾಗಿ ಯಾರು ಕೂಡ ಗೊಂದಲಕ್ಕೆ ಒಳಗಾಗ್ಬೋದು. ಈಗ ಏನು ಗೃಹಲಕ್ಷ್ಮಿಗೆ ನೋಂದಾಯಿಸಿದ್ರೆ ಅವರಿಗೆ ಹಣ ಮಾರ್ಚ್ ತನಕ ಬಂದಿದೆ. ಏಪ್ರಿಲ್ ಮತ್ತೆ ಮೇ ತಿಂಗಳು ಈ ತಿಂಗಳಲ್ಲಿ ಬರುತ್ತೆ. ನಮ್ಮ ತಾಲೂಕಿನಲ್ಲಿ ಅಂತ್ಯೋದಯ ಕಾರ್ಡು 3,435 ಅಂತ್ಯೋದಯ ಕಾರ್ಡ್ ಇದೆ. BPL 76,053 ಕಾರ್ಡ್ ಇದೆ. ಒಟ್ಟು 79,488. ಇದರಲ್ಲಿ ಸದಸ್ಯರು AY ಸದಸ್ಯರು 14,246 ಇದೆ. BPL ಸದಸ್ಯರ ಸಂಖ್ಯೆ 7,53,234. AY ಮತ್ತೆ BPL ಒಟ್ಟು ಸದಸ್ಯರ ಸಂಖ್ಯೆ 2,76,708. ಇದಕ್ಕೆ ನಾವು ವಿತರಣಾ ಪ್ರಮಾಣ, ಅಕ್ಕಿ ಪ್ರಮಾಣ ಅಂದ್ರೆ ಎಷ್ಟು ಕ್ವಿಂಟಲ್ ವಿತರಣೆ ಮಾಡ್ತೀವಿ ಅಂತ AY 676.95 ಕ್ವಿಂಟಲ್ ನಾವು ಇದು ಮಾಡ್ತೀವಿ. ಇನ್ನು BPL 24,508.85. ಒಟ್ಟು 25,195.80 ಕ್ವಿಂಟಲ್. ಇನ್ನು ಅಂತ್ಯೋದಯ ಕಾರ್ಡಿಗೆ ಪಡಿತರ ವಿತರಣಾ ಪ್ರಮಾಣ ಸರ್, ಮೇ ತಿಂಗಳಲ್ಲಿ ನಾವು ಒಟ್ಟಿಗೆ 70 kg ವಿತರಣೆ ಮಾಡಿದ್ವಿ. ಕೇಂದ್ರ ಸರ್ಕಾರದ ಕೊಟ್ಟಿದ್ದು, ರಾಜ್ಯ ಸರ್ಕಾರದ ಕೊಟ್ಟಿರಲಿಲ್ಲ. ಈ ತಿಂಗಳು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರ ಮಾತ್ರ ಕೊಡ್ತಾ ಇದೀವಿ. ಅದು 4 ಸದಸ್ಯರಿಗೆ ಮಾತ್ರ 10 kg, 5 ಸದಸ್ಯರಿದ್ರೆ 30 kg, 6 ಸದಸ್ಯರಿದ್ರೆ 50 kg, 7 ಸದಸ್ಯರು 70 kg. ಇದು ಅಂತ್ಯೋದಯ ಕಾರ್ಡ್ಗೆ. ಮೇ ತಿಂಗಳಲ್ಲಿ 70 kg ಅಷ್ಟೇ ಫಿಕ್ಸ್. ಅದು ಅಂತ್ಯೋದಯ ಕಾರ್ಡಿಗೆ ಮಾತ್ರ. ಅಂತ್ಯೋದಯ 70 kg, 70 kg ಅಷ್ಟೇ. ಎಷ್ಟು ಜನ ಇಲ್ಲಿ 70 kg, ಒಬ್ಬರಿದ್ರು 70 kg, 10 ಜನ ಇದ್ರು 70 kg. ಈ ತಿಂಗಳು ಮಾತ್ರ ಜಾಸ್ತಿ ಅಂತ್ಯೋದಯ. ಇನ್ನು BPL ಸದಸ್ಯರಿಗೆ ಈ ತಿಂಗಳು
ಒಬ್ಬರಿಗೆ 10 ಕೆಜಿ ಅಂದ್ರೆ 2 ತಿಂಗಳು 1 ತಿಂಗಳು ನಾವು ರಾಜ್ಯ ಸರ್ಕಾರದಿಂದ ಕೊಟ್ಟಿಲ್ಲ. ಈ ತಿಂಗಳು ಸೇರಿಸ್ಕೊಂಡಿದ್ದೀವಿ 10 ಕೆಜಿಗೆ ಒಬ್ಬ ಸದಸ್ಯರಿಗೆ ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಇದು ಬಿಟ್ಟರೆ ಇನ್ನು ನಮ್ಮಲ್ಲಿ ಈಗ ಹೊಸ ರೇಷನ್ ಕಾರ್ಡ್ ಕೊಡಲಿಕ್ಕೆ ಅವಕಾಶ ಇಲ್ಲ, ಅರ್ಜಿ ಹಾಕೋದಕ್ಕೂ ಅವಕಾಶ ಇಲ್ಲ, ಸೇರ್ಪಡೆ ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಇದೆ. ಅದೇನೋ ಇದ್ರೆ ಮಾಡ್ಕೊಡ್ತೀವಿ. ಕಳೆದ ಒಂದು ವಾರದಿಂದ ನಾನು ಅರಸೀಕೆರೆ ಗೃಹ ಜ್ಯೋತಿ ಯೋಜನೆಯಲ್ಲಿ ಟೋಟಲ್ 88,360 ಇನ್ಸ್ಟಾಲೇಷನ್ ಇದೆ. ಅದರಲ್ಲಿ ಮೋರ್ ದ್ಯಾನ್ 200 ಯೂನಿಟ್ಸ್ ಇರ್ತಕ್ಕಂಥವು 258 ಅಂದ್ರೆ ಅವ್ರಿಗೆ ಗೃಹ ಜ್ಯೋತಿ ಬರೋದಿಲ್ಲ. ಅವು ರೆಗ್ಯುಲರ್ ಪೇಮೆಂಟ್ ಅವರೇ ಪೇಮೆಂಟ್ ಮಾಡ್ತಾರೆ. ಅದು ಮತ್ತೆ 1360 ಇನ್ಸ್ಟಾಲೇಷನ್ ಟೆಂಪಲ್ಸ್, ಸ್ಕೂಲ್ಸ್, ಕಾಲೇಜಸ್ ಇದೆ. ಅದರಲ್ಲಿ ಮತ್ತೆ 5 ಇನ್ಸ್ಟಾಲೇಷನ್ಸ್ ಅಂದ್ರೆ ಏನು ವಿದ್ಯುತ್ ಸಂಪರ್ಕ, ಸರ್ವಿಸ್ ತಗೊಂಡು ವಲಸೆ ಹೋಗಿರ್ತಕ್ಕಂಥದ್ದು ಬೆಂಗಳೂರು ಕಡೆ ಅಥವಾ ಇತ್ಯಾದಿ ಆ ಥರದ್ದು ಟೋಟಲ್ 2,718 ಇದೆ ತಾಲೂಕಲ್ಲಿ. ಮತ್ತೆ ಹೊಸ ಇನ್ಸ್ಟಾಲೇಷನ್ ಈಗ ಸರ್ವಿಸು ಅವರೇಜ್ ಒಂದು ತಿಂಗಳಿಗೆ ಟೋಟಲ್ 209 ಇನ್ಸ್ಟಾಲೇಷನ್ ಸರ್ವಿಸ್ ಆಗ್ತದೆ. ಅದರಲ್ಲಿ ಟೋಟಲ್ ಎಲಿಜಿಬಲ್ ಗೃಹ ಜ್ಯೋತಿ ಇನ್ಸ್ಟಾಲೇಷನ್ 83,815 ಗ್ರಾಹಕರಿದ್ದಾರೆ. ಅದರಲ್ಲಿ ರಿಜಿಸ್ಟರ್ ಮಾಡಿರ್ತಕ್ಕಂಥದ್ದು 83,592 ರಿಜಿಸ್ಟ್ರೇಷನ್ ಮಾಡಿ ಇವತ್ತು ಅವರುಗಳಿಗೆ ಏನು ಸರ್ಕಾರದಿಂದ ಬರ್ತಕ್ಕಂಥ ಒಂದು ಅನುದಾನ ಸಿಗ್ತಾ ಇದೆ. ಅದರಲ್ಲಿ ಟೋಟಲ್ ನಮ್ಮ ಬ್ಯಾಲೆನ್ಸ್ 223 ಜನ ಇನ್ನೂ ಇದುವರೆಗೂ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಬಂದಿದೆ. ಇದುವರೆಗೂ ಟೋಟಲ್ ನಮ್ಮ ಇಲಾಖೆಗೆ 86.93 ಕೋಟಿ ಹಣ ಸಂದಾಯವಾಗಿದೆ ಈ ಒಂದು ವಿದ್ಯುತ್ ಶಕ್ತಿ ಬಿಲ್. ಯಾವುದೇ ತರದ ಬಾಕಿ ಇಲ್ಲ, ಅದು ಸಬ್ಸಿಡಿ ರೂಪದಲ್ಲಿ ಟೋಟಲ್ 15 ಇಲ್ಲ ಅಂದಾಜು ಪಟ್ಟಿ ಆಗಿದೆ. ಈ ಮತ್ತೆ ಅನೌನ್ಸ್ ಮಾಡಿದ್ದಾರೆ ಅಂದ್ರೆ 2,400 ಅಡಿ ತನಕ ನೀವು ಸ್ವಾಧೀನ ಪ್ರಮಾಣ ಪತ್ರ ಕೇಳಬೇಡಿ. ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಎನ್ಒಸಿ ಇಸ್ ಮಸ್ಟ್. ಕನ್ಸರ್ನ್ ಲೋಕಲ್ ಅಥಾರಿಟಿ ಎನ್ಒಸಿ ಮಸ್ಟ್. ಅಕ್ಯುಪೆನ್ಸಿ ಸರ್ಟಿಫಿಕೇಟ್ ಅಂತ ಅದನ್ನ ವಿನಾಯಿತಿ ಕೊಡ್ತಾರೆ. 2,400 ಪ್ಲಸ್ ನಿನ್ನೆ ದಿನ ಮತ್ತೆ ಒಂದು ಆರ್ಡರ್ ಆಗಿದೆ. ಅದು ಮೊನ್ನೆ ದಿವಸ ಅದರಿಂದ 15 ದಿವಸ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಈಗ ಕೆಲವೊಬ್ರು ರಿಜಿಸ್ಟ್ರೇಷನ್ ಮಾಡಕ್ ಹೋಗಿರೋದಿಲ್ಲ, ಏನಾಗ್ತದೆ ನಾವು ಜಾಸ್ತಿ ರಿಜಿಸ್ಟ್ರೇಷನ್ ಮಾಡಕ್ ಹೋಗಿರಲ್ಲ ಅಂತವ್ರಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಮಾಡ್ಕೊಳ್ಳಿ ಇನ್ನು 15 ದಿವಸದೊಳಗಡೆ.